ಪ್ರಕಾಶ್ ಹೇಳ್ತಾ ಇದ್ರು, ಎಲ್ಲ ಜಾತಿ ಜನಾಂಗದ ಜನತೆ ಈ ಕಾರ್ಯಕ್ರಮದಲ್ಲಿ ಸೇರಿರುವಂಥದ್ದು. ಭಾರತ ದೇಶ ಅನ್ನೋದು, ಕರ್ನಾಟಕ ರಾಜ್ಯ ಅನ್ನೋದು ಸರ್ವ ಜನಾಂಗದ ಶಾಂತಿಯ ತೋಟ. ಕುವೆಂಪುರವರು ಹೇಳಿದ ಮಾತು ಸುಮಾರು 10ನೇ ಶತಮಾನದಲ್ಲಿ ಬಸವಣ್ಣವರು ಹೇಳಿದ್ರು, ನಾವೆಲ್ಲರೂ ಒಂದೇ, ಈ ಮನುಕುಲದಲ್ಲಿ ಹುಟ್ಟಿರುವಂತಹ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಅಂತ 10ನೇ ಶತಮಾನದಲ್ಲಿ ಹೇಳಿದಂತಹ ಮಾತನ್ನ 14ನೇ ಶತಮಾನದಲ್ಲಿ ಅದೇ ಮಾತುಗಳನ್ನ ತನ್ನ ಕೀರ್ತನೆಗಳನ್ನು ಮನೆ ಮನೆಗೆ ಹೇಳುತ್ತಾ ಈ ದೇಶದಲ್ಲಿ ಎಲ್ಲ ಕಡೆ ಓಡಾಡಿ ನಾವೆಲ್ಲರೂ ಒಂದೇ, ಕುಲಕುಲವೆಂದು ಒಡೆದಾಡದಿರಿ ಕುಲವ ನೆಲೆಯನ್ನಾದರೂ ಬಲ್ಲಿದ 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 ಅಂತ ಹೇಳುವಂತ ಕನಕದಾಸರ ನಾಣ್ಣುಡಿ 10ನೇ ಶತಮಾನದಲ್ಲಿ ಬಸವಣ್ಣವರು ಅನುಭವ ಕಂಡುಭವನ್ ಕಟ್ಟಿ. ಅದಾದ ನಂತರ ನಮ್ಮ ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟರು. ಈ ದೇಶದಲ್ಲಿ ಹುಟ್ಟಂತಹ ಪ್ರತಿಯೊಬ್ಬ ಪ್ರಜೆ ಒಂದೇ ಅಂತ ಹೇಳೋದೇ ಅವ್ರ ಉದ್ದೇಶ ಆಗಿದೆ. ಈ ದೇಶದಲ್ಲಿ ನಾವೆಲ್ಲ ಯಾರು ಹುಟ್ಟಿದೀರಿ, ನಾವು ಬೇರೆ ಅಲ್ಲ, ಎಲ್ಲ ಜಾತಿ ಜನಾಂಗ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೇ ಆಗ್ಲಿ ನಾವೆಲ್ಲರೂ ಒಂದೇ ಹೇಳೋದೇ ನಮ್ಮ ಸಂವಿಧಾನದ ಮೂಲ ಉದ್ದೇಶ. ಏನ್ ಹೇಳಿದ್ರು, ಕನಕದಾಸರು ಏನ್ ಹೇಳಿದ್ರು, ಅದನ್ನೇ ಅಂಬೇಡ್ಕರ್ ಅವರು ತನ್ನ ಸಂವಿಧಾನದಲ್ಲಿ, ಆ ಸಂವಿಧಾನದ ಪ್ರಕಾರನೇ ಇವತ್ತು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಸಂವಿಧಾನವನ್ನು ಚಾಚು ತಪ್ಪದೆ ತನ್ನ ಆಡಳಿತದಲ್ಲಿ ಅಳವಡಿಸಿಕೊಂಡಿರುವಂತಹ ಈ ದೇಶ ಕಂಡಂತ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯವರು ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಈ ರಾಜ್ಯದ ಜನತೆಗೆ 5 ಮಹಾಯೋಜನೆಗಳನ್ನು ಕೊಡುವಂತ ಈ ಶ್ರೇಷ್ಠವಾದ ಕೆಲಸಗಳಿಗೆ ಮುಂದಡಿಯನ್ನು ಇಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಇದರ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈ 5 ಯೋಜನೆಗಳಿದೆಯಲ್ಲ, ಒಂದು ವರ್ಷಕ್ಕೆ 60,000 ಕೋಟಿ ರೂಪಾಯಿಗಳು ಖರ್ಚಾಗ್ತದೆ. ಯೋಜನೆಗಳು ಬರೀ ಕುರುಬರು ತಗೊಳಲ್ಲ, ಬರೀ ಮುಸ್ಲಿಮಾನರು ತಗೊಳಲ್ಲ, ಬರೀ ದಲಿತರು ತಗೊಳಲ್ಲ, ಎಲ್ಲಾ ಜಾತಿ ಯಾವ್ಯಾವ ಜಾತಿಗಳು ಈ ದೇಶದಲ್ಲಿ ರಾಜ್ಯದಲ್ಲಿ ಪ್ರಸ್ತುತ ಇದೆ, ಒಕ್ಕಲಿಗರಾಗ್ಲಿ, ಕುರುಬರಾಗ್ಲಿ, ಲಿಂಗಾಯತರಾಗ್ಲಿ, ಬ್ರಾಹ್ಮಣರಾಗ್ಲಿ, ಶೆಡ್ಯೂಲ್ ಕಾಸ್ಟ್ ಆಗ್ಲಿ, ಮುಸಲ್ಮಾನರಾಗ್ಲಿ, ಕ್ರಿಶ್ಚಿಯನ್ರಾಗ್ಲಿ, ಯಾವುದೇ ಜನಾಂಗದಲ್ಲಿರುವಂತಹ ಕುರಿತಕ್ಕೆ ಒಳಪಟ್ಟವರು ಆರ್ಥಿಕವಾಗಿ ಮೇಲಿಟ್ಟುವಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ ಆಗಿರ್ತದೆ, ಸಿದ್ದರಾಮಯ್ಯನವರ ಉದ್ದೇಶ ಆಗಿರ್ತದೆ. ಸಿದ್ದರಾಮಯ್ಯನ ಹೇಳಲಿ ನಾವೆಲ್ಲ ಬೆಳೆದಂತವರು. ನಾನಿವತ್ತು ಇಲ್ಲಿ ಶಾಸಕನಾಗಿ ಆಗಿರ್ಬೇಕಾದ್ರೆ, ಮಂತ್ರಿ ಆಗಿರ್ಬೇಕಾದ್ರೆ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಂತ ಆಶೀರ್ವಾದ. ಕೊತ್ತೂರು ಮಂಜುನಾಥ್ ಇಲ್ಲಿ MLA ಆಗಿ ನಿಮ್ಮನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ಬೇಕಾದ್ರೆ, ನಿಮ್ಮೆಲ್ಲನ್ನು ಪ್ರತಿನಿಧಿಸಬೇಕಾದ್ರೆ ಸಿದ್ದರಾಮಯ್ಯನವರು ಕೊಟ್ಟಂತ ಆಶೀರ್ವಾದ. ಕೊತ್ತೂರು ಪ್ರಕಾಶ್ ಫಸ್ಟ್ ಈ ರಾಜ್ಯದಲ್ಲಿ ಕೋಲಾರದಲ್ಲಿ MLA ಆಗಬೇಕು ಅಂದ್ರೆ ಸಿದ್ದರಾಮಯ್ಯನವರೇ ಕಾರಣ. ಈ ತರ ಹಲವಾರು ಜನಗಳನ್ನ ಹುಡುಕಿ ಅಹಿಂದ ಜನಾಂಗಗಳಲ್ಲಿ ಹಾಗೂ ಮೇಲ್ವರ್ಗದ ಜನಾಂಗಗಳು ಸಹ ಈ ರಾಜ್ಯದ ಕಟ್ಟ ಕಡೆ ವ್ಯಕ್ತಿಯು ಸಹ MLA ಆಗಬೇಕು, ಅಧಿಕಾರ ಸಿಗಬೇಕು, ಮಂತ್ರಿ ಆಗಬೇಕು ಅಂತ ದೃಢ ಮನಸ್ಸಿನಿಂದ ರಾಜಕಾರಣ ಮಾಡ್ತಾ ಇರುವಂತದ್ದು ಸಿದ್ದರಾಮಯ್ಯನವರು. ನಮ್ಮ ಜನಾಂಗದಲ್ಲಿ ಹುಟ್ಟಿರೋದೇ ನಮ್ಗೊಂದು ಎಲ್ಲ ಒಂದು ಹೆಮ್ಮೆಯ ವಿಚಾರ. ಚಪ್ಪಾಳೆನೆ ಕೋರಿಕೆಗಾಗಿ ತಟ್ಟುವಂತ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವ್ರ ಹೆಸರು ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಇದ್ರೆ ಕುಣಿತಾ ಇರ್ತಾರೆ ಜನ. ನೀವ್ಯಾಕ ಕೋಲಾರದವ್ರು ಬಳೆ ಸಂಭ್ರಮ, ನಂಗೆ ಅರ್ಥ ಆಗಿಲ್ಲ ಏನು ಅಂತ. ತರಲೆಗಳೆಲ್ಲ ಮಾಡ್ಬಾರ್ದು. ಸಿದ್ದರಾಮಯ್ಯ ನಮ್ ಲೀಡ್ರು, ಒತ್ತೂರು ಪ್ರಕಾಶ್ ನಮ್ ಲೀಡ್ರು, ತನ್ನಿ ಕರ್ಕೋಬೇಡ ಸಿದ್ದರಾಮಯ್ಯ ರಾಜಕಾರಣ ಮಾಡಬಾರ್ದು. ಯಾವುದೇ ಜಾತಿ ಜನಾಂಗ ಆಗ್ಲಿ, ಕುರುಬರಾಗ್ಲಿ, ಒಕ್ಕಲಿಗರಾಗ್ಲಿ, ಲಿಂಗಾಯತರಾಗ್ಲಿ, SC ಆಗ್ಲಿ, ST ಆಗ್ಲಿ, ನಮ್ಗೆಲ್ರಿಗೂ ಅಭಿವೃದ್ಧಿಯ ನಾಯಕರು ಸಿದ್ದರಾಮಯ್ಯನವರು. ಈ ಮಾತಿನ
ಬರೀ ಒಬ್ಬರಿಗೆ ಸಿದ್ದರಾಮಯ್ಯನವರು ಆಡಳಿತ ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಸುಮ್ಮನೆ ಅಲ್ಲ. ಬಿಜೆಪಿ ಪಕ್ಷ ಅಲ್ಲ, ಕಾಂಗ್ರೆಸ್ ಪಕ್ಷ. ಅಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿಂದ ಲಕೋಟೆಯಿಂದ ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಲ್ಲ. 136 ಜನ ಶಾಸಕರ ಬೆಂಬಲದೊಂದಿಗೆ ಹೈಕಮಾಂಡ್ ಆಶೀರ್ವಾದದೊಂದಿಗೆ ಮುಖ್ಯಮಂತ್ರಿ ಆದರು. ಈ ರಾಜ್ಯದ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯನವರೇ ನಾವು ಶಕ್ತಿಯಾಗಿಟ್ಕೋಬೇಕು. ಮುಂದಿನ ದಿವಸಗಳಲ್ಲಿ ನಾನೇ ಆಗ್ಲಿ, ಪ್ರಕಾಶ ಆಗ್ಲಿ, ಮಂಜುನೇ ಆಗ್ಲಿ, ನಮ್ಮ ಅನಿಲೇ ಆಗ್ಲಿ, ನಾವೆಲ್ಲರೂ ಸಿದ್ದರಾಮಯ್ಯನವರು ಗಡಿ ಅಂತ ಬರೋದಪ್ಪ. ನಾವು ಹತ್ತಿದ ದೋಣಿಯನ್ನ ಮರಿಬಾರ್ದು, ಹತ್ತಿದ ಮೆಟ್ಲನ್ನು ಮರಿಬಾರ್ದು. ಅವಾಗೇನೆ ಒಳ್ಳೇದ. ಆದ್ರಿಂದ ಈ ಸಮಯದಲ್ಲಿ ನಾನು ರಾಜಕೀಯ ಬೆರೆಸಲಿಕ್ಕೆ ಹೋಗಲ್ಲ. ಎಲ್ರಿಗೂ ಒಳ್ಳೇದಾಗಿ ಅಂತ ರಾಜಕಾರಣ ಮಾಡ್ತಾ ಇರೋರು ಸಿದ್ದರಾಮಯ್ಯನವರು. ಅವರ ಆಡಳಿತ ಕುರುಬ ಜನಾಂಗದಲ್ಲಿ ಹುಟ್ಟಿ ಸುಮಾರು 50 ಲಕ್ಷ ಜನಸಂಖ್ಯೆ ರಾಜ್ಯದಲ್ಲಿ ಕುರುಬರು. ಬರೀ ಕುರುಬರು ಒಬ್ಬರಿಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಲ್ಲ. ಬರೀ ಕುರುಬರು ಮಾತ್ರ ಸಹಾಯ ಮಾಡಿಲ್ಲ. ಈ ರಾಜ್ಯದಲ್ಲಿ ಇರುವಂತಹ ಕಟ್ಟ ಕಡೆ ವ್ಯಕ್ತಿ ಯಾವ ಸಮಾಜದಲ್ಲಿ ಯಾವ ವ್ಯಕ್ತಿ ತುಳಿತಕ್ಕೆ ಒಳಪಟ್ಟಿದ್ದಾರೆ ಅವರೆಲ್ಲ ಪರವಾಗಿ ಕೆಲಸ ಮಾಡ್ತಾ ಇರೋದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. ವೈಯಕ್ತಿಕವಾಗಿ ನಿಮ್ಗೆಲ್ಲರಿಗೂ ಇರ್ಬೋದು, ನಾನು ಐ ಡೋಂಟ್ ಅಬ್ಜೆಕ್ಟ್. ಈಗ ಕೆಲವರು ಮಲೇಶ್ ಬಾಬು ಇಷ್ಟ ಇರ್ಬೋದು, ನಂದೇನ್ ತಕರಾರಿಲ್ಲ. ಕೆಲವರಿಗೆ ಹೊತ್ತು ಪ್ರಕಾಶ್ ಇಷ್ಟ ಇರ್ಬೋದು, ನಂದೇನ್ ತಕರಾರಿಲ್ಲ. ಕೆಲವರಿಗೆ ನಮ್ಮ ಕೊಟ್ಟೂರು ಮಂಜು ಇಷ್ಟ ಇರ್ಬೋದು, ನಂದೇನ್ ತಕರಾರಿಲ್ಲ. ಆದ್ರೆ ನಮ್ಗೆಲ್ರಿಗೂ ಒಂದು ನೀತಿ ಪಾಠವನ್ನು ಹೇಳಿ ರಾಜಕಾರಣಿಯಾದ್ರು ಯಾವ ತರ ಇರಬೇಕು ಅಂತ ದಾರಿ ತೋರಿಸ್ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸುಮ್ಮನೆ ಅಲ್ಲ, ಈ ರಾಜ್ಯದಲ್ಲಿ 16 ಬಜೆಟ್ಗಳನ್ನ ಮಂಡಿಸಿ ಹಲವಾರು ವರ್ಷಗಳ ಕಾಲ 83ರಿಂದ ಮಂತ್ರಿಯಾಗಿ 16 ಬಜೆಟ್ ಮಂಡಿಸಿ 2 ಸರಿ ಉಪಮುಖ್ಯಮಂತ್ರಿಯಾಗಿ 2 ಸರಿ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಈ ರಾಜ್ಯದಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆಗಿದ್ರ ಅದು ದೇವರಾಜ ಅರಸರನ್ನು ಮೀರಿ ದೇವರಾಜ ಅರಸವರ ತತ್ವಗಳಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯನವರಿಗೆ ನಾವು ಕಾಂಗ್ರೆಸ್ ಪಕ್ಷ ಯಾವತ್ತೂ ನಾವು ಅಭಾರಿಯಾಗಿರ್ತೀವಿ. ಯಾಕಂದ್ರೆ ಸಿದ್ದರಾಮಯ್ಯನವರ ಹತ್ರ ದುಡ್ಡಿರ್ಲಿಲ್ಲ. ದುಡ್ಡು ತಗೊಂಡು ಇನ್ನೊಂದು ತಗೊಂಡು ಮುಖ್ಯಮಂತ್ರಿ ಅನ್ನಾಗಿ ಮಾಡುವಂತ ಪಕ್ಷ ನಮ್ಮ ಪಕ್ಷ ಅಲ್ಲ. ಯಾರು ನಿಜವಾಗಿ ಸಮಾಜದ ಬಗ್ಗೆ ಕಳಕಳಿ ಇರ್ತದೆ, ಯಾರು ರಾಜ್ಯದ ಪರವಾಗಿ ಕಳಕಳಿ ಇರ್ತದೆ, ಬಡವರ ಪರವಾಗಿ ಯಾರು ಮನಸ್ಸು ಮಿಡಿತದೆ ಅಂತವ್ರಿಗೆ ಅವಕಾಶ ಕೊಟ್ಟಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಅದರ ಫಲಾನೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದು. 2 ಸತಿ ಎಲ್ಲಾದ್ರೂ ಉಂಟ ಬೇರೆ ಪಕ್ಷದಲ್ಲಿ ಆಗಕ್ಕೆ ಸಾಧ್ಯನಾ? ಯಾರಾದ್ರೂ ಕಾಣಿಸ್ತಾವ್ರ ಕಣ್ಣಲ್ಲಿ? ಸುಮ್ಮನೆ ಹೇಳ್ಬೋದು, ಸುರೇಶಣ್ಣ ಬರ್ತಾರೆ. ಯಾರು ಸಿದ್ದರಾಮಯ್ಯನವರ 20% ನಾವು ಮಂತ್ರಿಯಾಗಿ ಮತ್ತೆ ನಮ್ಮ ಸಹೋದರ ವರ್ತೂರು ಪ್ರಕಾಶ್ ಹೇಳ್ತಾ ಇದ್ರು, ಸಿದ್ದರಾಮಯ್ಯನವ್ರು ಮುಟ್ಟಿದ್ರೆ ನಾವು 25 ಲಕ್ಷ ಜನ ನಾವು ಹೋಗ್ತೀವಿ ಅಂತ. ಅಂತ ಸಂದರ್ಭ ಬರಲ್ಲ. ವರ್ತೂರು ಪ್ರಕಾಶ್ ಅವರಂತ ಈ ಸಂದರ್ಭ ಬರಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರಿದ್ದಾರೆ. ನಮ್ಮ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ. ನಮ್ಮ ಹೈಕಮಾಂಡ್ ಇದೆ. ನಮ್ಗೆ ಖರ್ಗೆ ಸಾಹೇಬ್ ಇದ್ದಾರೆ, ರಾಹುಲ್ ಗಾಂಧಿ ಸಾಹೇಬ್ ಇದ್ದಾರೆ, ಸುರ್ಜೇವಾಲ ಅವರು ಇದ್ದಾರೆ, ವೇಣುಗೋಪಾಲ್ ಅವರು ಇದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅಣ್ಣತಮ್ಮಗಳ ತರ ಇದ್ದಾರೆ. ಅವರಲ್ಲಿ ಏನು ಹುಡುಕಿಲ್ಲ. ಯಾರು ಮುಖ್ಯಮಂತ್ರಿ ಆಗ್ಬೇಕು, ಯಾವಾಗ ಮುಖ್ಯಮಂತ್ರಿ ಆಗ್ಬೇಕು, ಯಾವ ಟೈಮಿಗೆ ಆಗ್ಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ನಮ್ಮ ಶಾಸಕರು ನಾವು ತೀರ್ಮಾನ ಮಾಡ್ತೀವಿ. ಸಮ ಸಮಾಜದ ಸೃಷ್ಟಿ, ಎಲ್ರಿಗೂ ಸಮಬಾಳು ಸಮಪಾಲು ಕೊಡಬೇಕು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾನು ಸಹ ಕುರುಬ ಸಮಾಜದ ಒಬ್ಬ ವ್ಯಕ್ತಿಯಾಗಿ ನಾನು ಸಹ ಮಂತ್ರಿಯಾಗಿರೋದು ಬಹಳ ಸಂತೋಷವಾದ ವಿಚಾರ. ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ MLA ಅವರು ಮಂಜುನಾಥ್ ಬಹಳ ಕೆಲಸ ಮಾಡ್ತಾರೆ. ಅವ್ರ ಜೊತೆಗೆ ಅನಿಲ್ ಕುಮಾರ್ ಇದ್ದಾರೆ. ಅವರ ಸಹಕಾರವನ್ನು ತಗೊಂಡು ಸಿದ್ದರಾಮಯ್ಯನವರು ಮಂಜು ಎಷ್ಟು ಕೊಟ್ಟಿರೋದು ಈ ವರ್ಷ? ಮಂಜುನಾಥ್ ಅವರ MLA ಎಷ್ಟು ದೊಡ್ಡ ದುಡ್ಡು ಕೊಟ್ಟಿರೋದು 2.5 ವರ್ಷದಲ್ಲಿ? ಕೋಲಾರಕ್ಕೆ ಎಷ್ಟು, ನಿಮ್ಮ ತಾಲೂಕು ಎಷ್ಟೊಂದು ಕೊಟ್ಟಿರೋದು?
1240 ಕೋಟಿ ರೂಪಾಯಿಗಳನ್ನ ಈ 2.5 ವರ್ಷದಲ್ಲಿ ನಾನು ಉಸ್ತುವಾರಿ ಸಚಿವರಾಗಿ ಪ್ರತಿಯೊಂದು ನೋಡಿ ಅಲ್ಲಿ ಪಾಪ ಅಲ್ಲಿ ನಮ್ಮ ಮುಸ್ಲಿಂ ಪಾಪ ನಮ್ಮ ಹಿರಿಯರು ಕೂತವ್ರೆ. ಈಗ ನಮ್ಮ ಬಹಳಷ್ಟು ಜನ ಅಲ್ಲಿ ಮೋಸ ಮಾಡುವಂತವ್ರು ನಮ್ಮ ಅಂತರ್ಗಂಗೆ ಬೆಟ್ಟದಿಂದ ಕೆರೆ ತನಕ ಕೋಲಾರಮ್ಮ ಕೆರೆ ತನಕ 100 ಕೋಟಿ ವೆಚ್ಚದಲ್ಲಿ ಟೊಮಾಟೊ ಡ್ರೈನ್ ಮಾಡ್ತಾ ಇದ್ವಿ. ದೊಡ್ಡ ರಿಂಗ್ ರೋಡ್ ಮಾಡ್ತಾ ಇದೀವಿ. ಮೆಡಿಕಲ್ ಕಾಲೇಜು ಬಿಬಿಪಿ ಕೇಳಿದ್ರು, ಬಿಬಿಪಿ ಆಗಿಲ್ಲ. ಆದ್ರಿಂದ ಇದೇ ಜಾಗದಲ್ಲಿ ಸುಮಾರು 600 ಕೋಟಿ ವೆಚ್ಚದಲ್ಲಿ ಮೆಡಿಕಲ್ ಕಾಲೇಜು ಮಾಡ್ಲಿಕ್ಕೆಲ್ಲ ಹೊರಟಿದ್ದೀವಿ. ಪ್ರತಿ ರಸ್ತೆಗಳಿಗೂ ಎಕ್ಸ್ಟ್ರಾ ಈ ವರ್ಷ ಇನ್ನೊಂದು 50 ಕೋಟಿ ನಮ್ಮ ಪ್ರಭಾಕರ್ ಎಲ್ಲವನ್ನೇ ಪ್ರಭಾಕರ್ ಗಲಾಟೆ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಮಾತಾಡಿ 100 ಕೋಟಿ ಹಾಕೊಂಡವನೆ ರೋಡ್ಗಳು ಅಂತಂದ್ರೆ ಬರೀ ಕೋಲಾರ ಟೌನಿನ ರಸ್ತೆಗಳಿಗೆ 100 ಕೋಟಿ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ. ನಮ್ಮ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಅವರಿಬ್ಬರು ಈ ರಾಜ್ಯದ ಒಳಿತಿಗಾಗಿ ಏನೇನ್ ಕೆಲಸ ಮಾಡಬೇಕು ಎಲ್ಲ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಅವ್ರ ಕೈ ಮೀರಿ ಸರ್ಕಾರವನ್ನ ಸುಭದ್ರವಾಗಿ ಇಟ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ನಾವೇ ಗೆಲ್ಲೋದು 28 ನಮ್ದೇ ಸರ್ಕಾರ 5 ಯೋಜನೆ ಇನ್ನೂ 5 ಯೋಜನೆ ಕೊಟ್ಟಿದೆ. ಅದರಿಂದ ಯಾರು ವಿಜಯರ ಬಗ್ಗೆ ಅನುಮಾನ ಕೊಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿ ಮುಂದಿನ ದಿವಸಗಳಲ್ಲಿ ಯಾವುದೇ ಕೋಲಾರ ಜಿಲ್ಲಾ ಉಸ್ತುವಾರಿ ಕರ್ನಾಟಕ ರಾಜ್ಯ ಸಮಾಜಕ್ಕೂ ಸಹ ನಮ್ಮ ಕೆಲಸ ಮಾಡಲಿಕ್ಕೆ ನಾನು ಜೊತೆಯಾಗಿ ಇರ್ತೀನಿ ಅಂತ ನಾನು ಸುಮಾರು 10ನೇ ಶತಮಾನದಲ್ಲಿ ಈಗಾಗಲೇ 2 ಕೋಟಿ ಇನ್ನು ಉಳಿದು ದುಡ್ಡು 1 ಬಿಡುಗಡೆ ಮಾಡಿ ಆ ಕಟ್ಟಡವನ್ನು ಪೂರ್ಣಗೊಳಿಸುವ ಮೋಸ ಮಾಡೋದವರು ಸರ್ಕಾರದಿಂದ ಕೆರೆ ತನಕ ಪ್ರಕಾಶ್ ಸುಮಾರು 600 ಕೋಟಿ ನಾನೊಂದು 4 ಲಕ್ಷ ಈ ವರ್ಷ ಇದೀಗ 6 ತಿಂಗಳು ಪ್ರಕಾಶ್ ಶಿವಕುಮಾರ್ ಸಾಹೇಬ್ ಯಾರು ನಮ್ಮ ಅವರಿಬ್ಬರು ಏನೇನು ಕೆಲಸ ಮಾಡಬೇಕು ಅವರು ಮಾಡ್ತಾ ಇದ್ದಾರೆ. ಅವ್ರ ಕೈ ಮೀರಿ ಸುಭದ್ರವಾಗಿ ಅದಕ್ಕೆ 7 ಲಕ್ಷ ರೂಪಾಯಿ ಯಾರು ಈ ವಿಷಯದ ಅನುಮಾನ ಪಡುವ ಅವಶ್ಯಕತೆ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ಪಕ್ಷಕ್ಕೆ ಯಾವುದೇ ಅಭಿವೃದ್ಧಿ ಯಾವುದೇ ಕಾರಣಕ್ಕೆ ಪಕ್ಷ ಭೇದವನ್ನು ಮಾಡಲ್ಲ, ನಾನು ಜೊತೆ ಜಾತಿ ಭೇದವನ್ನು ಮಾಡಲ್ಲ. ನಮ್ಮ ರಾಷ್ಟ್ರ ನನ್ನ ಸಮಾಜ ಸಮಾಜಕ್ಕೂ ಸಹ
ಬಿಡುಗಡೆ ಮಾಡಿ ಆ ಕಟ್ಟಡವನ್ನು ಪೂರ್ಣಗೊಳಿಸುವಂತ ಕೆಲಸಕ್ಕೆ ನಾವೆಲ್ಲರೂ ಸಾಧ್ಯ ಬಹಳ ವಿಶ್ವಾಸ ಬಹಳ ನಾವೇ ಗೆಲ್ಲೋದು. ನಮ್ಮದೇ ಸರ್ಕಾರ ಎಲ್ಲ ಯಾರು ಈ ವಿಷಯದಲ್ಲಿ ಅನುಮಾನ ಪಡುವ ಇಲ್ಲ ಅಂತ ಎಲ್ಲರಿಗೂ ಆಶೀರ್ವಾದ ಮಾಡಿ